ಶಿವಮೊಗ್ಗ ಜಿಲ್ಲಾದ್ಯಂತ ನಾನು ಪ್ರವಾಸ ಮಾಡಬೇಕು ಮತ್ತು ಅದಕ್ಕೆ ಮಾತಾಡಬೇಕು. ನನಗೆ ಅವಕಾಶ ಕೊಟ್ಟಾಗ ನಾನು ಕೂಡ ಬಾಲ್ಕೀಶ್ ಬಾನು ಅವರು 2 ಕ್ಷೇತ್ರವನ್ನು ಮಾಡ್ತಾರೆ, ಭದ್ರಾವತಿ ಮತ್ತು ಶಿವಮೊಗ್ಗ. ಕಲ್ಲೂರು ರತ್ನಾಕರ್ ಅವರು ಶಿಕಾರಿಪುರ ಮತ್ತು ಸೊರಬ ಮಾಡ್ತಾರೆ. ನಾನು ನಮ್ಮ 3 ಕ್ಷೇತ್ರದ ಮಾಡ್ತೇನೆ. ಆಮೇಲೆ ವಿಸ್ತಾರವಾಗಿ ಎಲ್ಲ ಕ್ಷೇತ್ರಕ್ಕೂ ಇದು SIR ಏನು ವಿಚಾರ ಏನಿದೆ ಅದನ್ನು ಎಲ್ರಿಗೂ ಮನವರಿಕೆ ಮಾಡಬೇಕು ಮತ್ತು ಎಲ್ಲರೂ ಮಾಧ್ಯಮದ ಮೂಲಕ ಜಾಸ್ತಿ ಜನರಿಗೆ ಅದರ ವಿಚಾರ ತಿಳಿಬೇಕು ಅನ್ನೋದು ಪ್ರಥಮ ಉದ್ದೇಶ. ತಮಗೆಲ್ರಿಗೂ ಒಂದು ಸುಮ್ಮನೆ ಒಂದು ಪ್ರಶ್ನೆ ನಿಮ್ಮ ಎದುರುಗಡೆ. ಈಗ ನಾವೆಲ್ಲ ಇಷ್ಟು ಜನ ಇದ್ವಿ, ನಾವೆಲ್ಲರೂ ಕೂಡ ಹಿಂದೆ ಓಟ್ ಹಾಕಿದವರು, ನಾವೆಲ್ಲರೂ ಕೂಡ ಹಿಂದೆ ಓಟ್ ಹಾಕಿದ್ದೀವಿ. ಕೆಲವರು 72ರಿಂದ ಓಟ್ ಹಾಕಿದ್ದಾರೆ, ಕೆಲವರು 77ರಿಂದ ಓಟ್ ಹಾಕಿದ್ದಾರೆ, 83ರಿಂದ ಓಟ್ ಹಾಕಿದ್ದಾರೆ. ಇತ್ತೀಚೆಗೆ ಎಲ್ಲ ಮತದಾರರು ಇದ್ದಾರೆ, ಆಯ್ಕೆ ಆದವರು ಎಲ್ಲ. ಈಗ ನೀವು ಯಾರು ಮತದಾರರು ಅಲ್ಲ. SIR ಪ್ರಕಾರ ಮನಸ್ಸಲ್ಲಿ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ಕೂಡ ಹೊಸದಾಗಿ ಅರ್ಜಿ ಕೊಡಬೇಕು. ಈ ದೇಶದಲ್ಲಿ ನಾವು ಮತದಾರರ ಪಟ್ಟಿ ಒಳಗೆ ಬರಬೇಕು ಅಂದರೆ ನೀವೆಲ್ಲರೂ ಹೊಸದಾಗಿ ಅರ್ಜಿ ಕೊಡಬೇಕು. ಅದನ್ನು ಮನವರಿಕೆ ಮಾಡ್ಕೊಳ್ಳೋದಕ್ಕೆ ನಾನು ನಿನ್ನೆ ನನ್ನ ಆಫೀಸಿಗೆ ತುಂಬ ಜನ ಬಂದಿದ್ದು, ಗ್ರಾಮ ಪಂಚಾಯತಿ ಅವರು ಏನೇನು ಬೇರೆ ವೈಯಕ್ತಿಕ ನಾವು ಅರ್ಜಿ ಕೊಡಬೇಕಾ ಅಂತ ಕೇಳ್ತಾರೆ. ಅಂದರೆ ಇದು ಏನಾಗಿದೆ ಅಂತ ಹೇಳಿದರೆ ಅದನ್ನು ನಾವು ಹಿಂದೆ ಓಟ್ ಮಾಡಿ ನಮ್ಮ ಹೆಸರು ಯಾರು ತೆಗಿತಾರೆ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರ ಹೆಸರು ಹೊರಡು ಹೋಗುತ್ತೆ. ನಿಮಗೆ ಮಾಹಿತಿ ಕೊಡ್ತೇನೆ. ಈ ದೇಶದ 120 ಕೋಟಿ ಜನರು ಮತದಾರರ ಪಟ್ಟಿಯೊಳಗೆ ಬರಬೇಕು ಹೊಸದಾಗಿ. ಈ ದೇಶದಲ್ಲಿ ಯಾರಿದ್ದಾರೆ, ಯಾರು ನೆನೆಸಿದ್ದಾರೆ, ಅವರೆಲ್ಲರೂ ಹೊಸದಾಗಿ ಅರ್ಜಿಯನ್ನು ಕೊಡಬೇಕು. ಕರ್ನಾಟಕದಲ್ಲಿ ನಾಳೆ ಜೂನ್ 30ರಿಂದ ಜುಲೈ 29ರವರೆಗೆ ಅವಕಾಶ ಇದೆ ನೀವು ಅರ್ಜಿ ಕೊಡೋದಕ್ಕೆ. ಇದನ್ನು ಮಾಧ್ಯಮದ ಮಿತ್ರರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಸ್ವಲ್ಪ ವಿವರಣೆ ಕೊಟ್ಟು ಮಾಡಿದರೆ ಒಳ್ಳೆಯದು ಅಂತ, ಜಾಸ್ತಿ ಜನರಿಗೆ ತಲುಪುತ್ತೆ ಅಂತ. ಇದನ್ನು ಎಲ್ಲ ಪಕ್ಷದವರು ಮಾಡಬೇಕು, ಮಾಧ್ಯಮದವರು ಕೂಡ ಇದರ ಭಾಗಿದಾರರು. ಇದನ್ನು ಜನರಿಗೆ ತಲುಪಿಸೋದ್ರಿಗೆ ನೀವು ಕೂಡ ಅದನ್ನು ತಲುಪಿಸೋಂಥ ಪ್ರಯತ್ನ ಮಾಡಬೇಕು. ಹೇಗೆ ಯಾವ ರೀತಿ ಇದರೊಳಗೆ ಪರಿಸ್ಥಿತಿ ಇದೆ ಅಂದರೆ, ಈಗ ನಾವು ಯಾರು ಅರ್ಜಿ ಕೊಡದೇ ಇದ್ದರೆ ನಾಡ್ದು 29ನೇ ತಾರೀಕಿಂದ 5ರವರೆಗೆ ನಮ್ಗೆ ಯಾರಿಗೂ ಓಟ್ ಇಲ್ಲ. ಇದು ಒಂದು ಭಾಗ. ನಮ್ಗೆ ಯಾರಿಗೂ ಓಟ್ ಇಲ್ಲದೆ ಆಗುತ್ತೆ, ನಾವೆಲ್ಲರೂ ಅರ್ಜಿ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಅರ್ಜಿ ಕೊಡೋದಂದ್ರೆ ಹೇಗೆ? ಈಗ ನಾನು ಕಿಮ್ಮನೆ ರತ್ನಾಕರ್ ಅಂತಿದೆ, ನನ್ನ ಅಧಿಕೃತ ದಾಖಲೆಯಲ್ಲಿ KM ರತ್ನಾಕರ್ ಅಂತಿರೋದು, ಅಡ್ವೊಕೇಟ್ ಅಂತ ಹೇಳಿ. ನನ್ನ ಮಾರ್ಕ್ಸ್ ಕಾರ್ಡು, ನಾನು ಲಾದಲ್ಲಿ ಏನು ಎನ್ರೋಲ್ ಆಗಿದ್ದೀನಿ, KM ರತ್ನಾಕರ್ ಅಡ್ವೊಕೇಟ್ ತೀರ್ಥಹಳ್ಳಿ ಅಂತ ಇದೆ, KM ರತ್ನಾಕರ್ ಅಡ್ವೊಕೇಟ್ ಶಿವಮೊಗ್ಗ, ಈ ರೀತಿ ಇದೆ. ಏನಾಗುತ್ತೆ, ನನ್ನ ಈಗಿನ ಮತದಾರರ ಪಟ್ಟಿಯಲ್ಲಿರೋದು ಕಿಮ್ಮನೆ ರತ್ನಾಕರ್ ಅಂತ ಒಂದು ಪಟ್ಟಿಯಲ್ಲಿ, ಇನ್ನೊಂದ್ರೊಳಗೆ KM ರತ್ನಾಕರ್ ಇದ್ದರೆ ನನ್ನ ಹೆಸರು ಡಿಲೀಟ್ ಆಗುತ್ತೆ, ನನಗೆ ಓಟನ್ನು ನಾನು ಕಳ್ಕೊತೀನಿ. ಅದು ನಿಮಗೂ ಆಗಿರ್ಬೋದು, ನಿಮ್ಮ ಕರೆಯ ಹೆಸರೇ ಒಂದಾಗಿರ್ಬೋದು, ನಿಮ್ಮ ಮತದಾರರ ಪಟ್ಟಿಯಲ್ಲಿ ಇರೋದೇ ಇರ್ಬೋದು. ಕೆಲವರಿಗೆ ಇನ್ಷಿಯಲ್ ಇದೆ, ಕೆಲವರಿಗೆ ಇನ್ಷಿಯಲ್ ಇಲ್ಲ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಕಾಗುಣಿತ ವ್ಯತ್ಯಾಸ ಆದರೆ, ಇಂಗ್ಲೀಷಲ್ಲಿ ಒಂದು ಸ್ಪೆಲ್ಲಿಂಗ್ ವ್ಯತ್ಯಾಸ ಆದರೆ ಫೋನ್ ಆಫ್ ಮಾಡಿ, ವ್ಯತ್ಯಾಸ ಆದರೆ ನಿಮ್ಮ ಹೆಸರು ಡೆಲೀಟ್ ಆಗುತ್ತೆ. ಇದು ಒಂದು ಯಾವುದೋ ನಿಮ್ಮ ಹೆಸರಿಗೆ ಸಂಬಂಧಪಟ್ಟಂತೆ. ನನ್ನ ಹೆಸರು ಹಿಂದ್ಗಡೆ ನನ್ನ ಯಾರ ಮಗ ಅಂತ ಬರೆದಿರ್ತಾರೆ, ನಾನು ಯಾರ ಮಗ ಅಂತ ಬರೆದಿದ್ದು ಅವರು ಇನಿಷಿಯಲ್ ಹಾಕಿದರೆ ಒಂದರೊಳಗೆ, ಇನ್ನೊಂದರೊಳಗೆ ಅವ್ರ ಹೆಸರು ಇಲ್ದೇನೆ ಬರೀ ಹೆಸರೇ ಬರೆದಿದ್ರೆ ನನ್ನ ಹೆಸರು ಡಿಲೀಟ್ ಆಗುತ್ತೆ. ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೋ ಒಬ್ಬರು ಹೆಣ್ಣುಮಗಳು ಈ ಕ್ಷೇತ್ರಕ್ಕೆ ಇವತ್ತು ಮದುವೆ ಆಗಿದ್ದಾರೆ ಅಂತಂದರೆ 99% ಅವಳ ಹೆಸರನ್ನು ಕರೆಕ್ಟಾಗಿ ನೀವು ನಮೂದನೆ ಮಾಡದೇ ಇದ್ದರೆ ಅವರು ಈ ದೇಶದ ನಿವಾಸಿಗಳಲ್ಲ ಅಂತ ಆಗುತ್ತೆ, ಮತದಾರರ ಪಟ್ಟಿಯೊಳಗೆ ಬರಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಆ ಹೆಸರಲ್ಲಿ ಅವ್ರ ತಂದೆ ಹೆಸರು ಅಲ್ಲಿರುತ್ತೆ. ಹೆಣ್ಮಕ್ಳು ಏನು ಮಾಡ್ತಾರೆ, ಅವ್ರ ಹೆಸರಿನ ಜೊತೆಗೆ ತಂದೆ ಹೆಸರು ಬರೆದಿರ್ತಾರೆ. ಇಲ್ಲಿಗೆ ಬಂದ ತಕ್ಷಣ ಗಂಡನ ಹೆಸರು ಬರೀತಾರೆ, ಅಲ್ಲೊಂದು ಹೆಸರು ಇಲ್ಲೊಂದು ಹೆಸರು, ಅವ್ರ ಹೆಸರು ಡಿಲೀಟ್ ಆಗುತ್ತೆ. ನೀವು ಅವಾಗ ಏನು ಮಾಡಬೇಕು, ಕರೆಕ್ಷನ್ಸ್ ಕೊಟ್ಟು ಬರಿಬೇಕಾಗುತ್ತೆ. BLOಗೆ, ಬೇರೆ ಯಾರಿಗೂ ಅಲ್ಲ. ನಿಮ್ಮ ಬೂತ್ನ ಅಧಿಕಾರಿ ಯಾರು ನಿಯೋಜನೆ ಮಾಡಿದ್ದಾರೆ ಅವರಿಗೆ ಇದರ ಪ್ರಾಪರ್ ಅರ್ಥನ ಕೊಡಬೇಕು. ನಿಮ್ಮದು ನೀವು ಕೊಟ್ಟಿದ್ದು ಪ್ರಾಪರ್ ಅಲ್ಲ ಅಂದರೆ ನಿಮ್ಮ ಹೆಸರು ರಿಜೆಕ್ಟ್ ಆಗುತ್ತೆ.
ಆಮೇಲೆ ನೀವು ಅಪೀಲ್ ಹಾಕಬೇಕು, ಅಬ್ಜೆಕ್ಷನ್ ಕೊಡಬೇಕು, ಅದು ತಹಶೀಲ್ದಾರಿಗೆ ಹೋಗುತ್ತೆ, ಆಮೇಲೆ ಅಪೀಲ್ ಹಾಕಬೇಕು. ಈಗ ಹೇಗಾಗಿದೆ ಅಂತ ಹೇಳಿದರೆ, ಈಗ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಜನರ ಓಟು ಡಿಲೀಟ್ ಆಗಿದೆ. 91 ಲಕ್ಷ, ಹೆಚ್ಚು ಕಡಿಮೆ 1 ಕೋಟಿ ಜನರಿಗೆ ಓಟ್ ಇಲ್ಲ ಈ ಸರಿ, ಆಯಿತಾ? ಅದರೊಳಗೆ ಅರ್ಜಿನ ನೀವು ಪೇಪರ್ ಕೊಟ್ಟು ಅದು ಇತ್ಯರ್ಥ ಆಗ್ತಿದ್ರೆ ಆಗಲೂ ನಿಮಗೆ ಓಟ್ ಇಲ್ಲ. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಲೀಡರ್ಸ್ ಇದ್ದಾರೆ ನಮ್ಮವರು, ನಿಮಗೂ ಕೂಡ ಇದ್ರ ಅಗತ್ಯ ಇದೆ, ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಏನಾಗಿದೆ ಅಂದರೆ 21 ಲಕ್ಷ ಜನ ವೋಟರ್ಸ್ದು ಅಪೀಲಲ್ಲಿದೆ, ಅವ್ರಿಗೆ ಓಟ್ ಇಲ್ಲ, ಅವ್ರ ಹೆಸರು ಡಿಲೀಟ್ ಆಗಿದ್ದಾರೆ, ಅವ್ರ ಅರ್ಜಿ ಹಾಕಿದ್ದಾರೆ, ನಾನು ಈ ಬೂತಿನ ಸದಸ್ಯ, ಈ ಬೂತಿನ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕಾಗಿದೆ, ಆದರೆ ನೀವು ರಿಜೆಕ್ಟ್ ಮಾಡಿದ್ದೀರಿ, ಇದ್ರ ಬಗ್ಗೆ ನನಗೆ ತಕರಾರಿಗೆ ಅವಕಾಶ ಕೊಡಬೇಕು ಮತ್ತು ಅದನ್ನು ಸೇರಿಸಬೇಕು ಅಂತ. ಅದು ಕೋರ್ಟ್ ಅಂತ ತೀರ್ಮಾನ ಆಗುತ್ತೆ, ಅಲ್ಲಿಗೆ ಅದ್ರ ಕತೆ ಮುಗೀತು. ಆ ತೀರ್ಮಾನ ಆಗೋವರೆಗೆ ಇವ್ರಿಗೆ ಓಟ್ ಇಲ್ಲ. 21 ಲಕ್ಷ ಜನದ್ದು ಪೆಂಡಿಂಗ್ ಇದೆ, ಅವ್ರಿಗೆ ಮೊನ್ನೆ ವೋಟ್ ಮಾಡೋಕ್ಕಾಗಿಲ್ಲ. 91 ಲಕ್ಷ ಜನರದ್ದು ವೋಟ್ ಡೆಲೀಟ್ ಆಗಿದೆ. ಸುಮ್ಮನೆ ನಿಮಗೆ ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು, 90,000 ಜನ ಸ್ಟಾಲಿನ್ ವಿಧಾನಸಭಾ ಕ್ಷೇತ್ರದಲ್ಲಿ 91,000 ಜನರ ಹೆಸರು ಡಿಲೀಟ್ ಆಗಿದೆ. ಈ ನಾವು ಮಾಡಿದ ಪ್ರಯತ್ನ ಅವರು ಮಾಡ್ಯಾರೆ, DMK ಅವರು ಮಾಡ್ಯಾರೆ, ಆದರೂ ಕೂಡ 91,000 ಜನರದ್ದು ಡಿಲೀಟ್ ಆಗಿದೆ. 2 ಹೆಸರಿನವ್ರು ಭಾರಿ ಜನ ಇದ್ದಾರೆ ಇಲ್ಲಿ. ಆ ಮನೇಲಿ ಕರೆಯ ಹೆಸರೇ ಮತದಾರ ಪಟ್ಟಿಗೆ ಬಂದ್ಬಿಟ್ಟಿದೆ. ನೀವು ನಿಮ್ಮ SSLC ಮಾರ್ಕ್ಸ್ ಕಾರ್ಡಿಗೂ ಮನೇಲಿ ಕರೆಯ ಹೆಸರಿಗೂ ಸಂಬಂಧ ಇಲ್ಲ, ಮತದಾರ ಪಟ್ಟಿಗೆ ಮನೇಲಿ ಕರೆಯ ಹೆಸರು ಇದೆ. ನೀವು ಅದನ್ನು ಬರೆದ್ರೆ ಇದು ಹೋಯ್ತು. ಈಗ ನಮ್ಮ ಡ್ರೈವರ್ ಇದ್ದಾನೆ, ಅವನ ಮನೆಯಲ್ಲಿ ಗಿರಿ ಅಂತ ಕರಿತೀವಿ, ಅವನ ಹೆಸರು ಇರೋದಲ್ಲಿ ರಮೇಶ ಅಂತ, ಅವನ ಹೆಸರು ತೆಗೆದಾಕ್ಯಾರ. ಈಗ ನಾನು ಹೇಳೋದು ಗೊತ್ತಾಯ್ತಲ್ಲ, ನಾನು ಹೇಳಿದ್ದು. ಆದ್ದರಿಂದ ಈ ವಿಚಾರಗಳನ್ನು ಈಗ ಮೊದಲು ಬರೋದು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು, ಪುರಸಭೆ ಚುನಾವಣೆಗಳು, ಪಟ್ಟಣ ಪಂಚಾಯತ್ ಚುನಾವಣೆಗಳು, ಅದರೊಳಗೆ ಇಷ್ಟರೊಳಗೆ ಆಗಿ ತೆಗೆದು ಬಿಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಆಡಳಿತಗಾರರು ಯೋಚನೆ ಇದೆ. ಈ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿಯಲ್ಲಿ ಇವರು ಮುಗಿಸ್ಬಿಟ್ರೆ ಮತ್ತೆ ಅಸೆಂಬ್ಲಿ ನೋಡ್ಕೊಳ್ಳೋಣ ಆಮೇಲೆ ಅಂತಕ್ಕಂಥದ್ದು. ಫಸ್ಟ್ ಬರೋದು ಇದನ್ನು ಅವರವ್ರ ಬೂತಿನ ಸರಿಯಾದ ರೀತಿಯಲ್ಲಿ ಮನೆಗೆ ಹೋಗಿ ಅವ್ರು ಮಾಡ್ತಾರೋ ಬಿಡ್ತಾರೋ ನಾವಾದರೂ ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇದನ್ನು ಯೋಚನೆ ಮಾಡ್ತಾ ಇರೋದು. ಮತ್ತು ವಿಸ್ತಾರವಾಗಿ ಬೇರೆ ಸಭೆಗಳನ್ನು ನಾವು ಮಾಡ್ತೀವಿಲ್ಲ. ಈಗ ಇವತ್ತು ಇಲ್ಲಿಗೆ ಬಂದಿದ್ದೀನಿ, ನಾಳೆ ಬೆಳಿಗ್ಗೆ ಸಾಗರಕ್ಕೆ ಹೋಗ್ತಾ ಇದ್ದೀನಿ, ನಾಡಿದ್ದು ಹೌದು ಹೊಳೆಹೊನ್ನೂರು ಹೋಗ್ತೀನಿ, ನಾಡಿದ್ದು ಬೆಳಿಗ್ಗೆ ಹೊಳೆಹೊನ್ನೂರು, ಮಧ್ಯಾಹ್ನ ತೀರ್ಥಹಳ್ಳಿ 3:30 ಕರೆದೀನಿ. ಇದರಿಂದ ಮತ್ತು ವಿಸ್ತಾರವಾಗಿ ಬೇಲೂರು ಕೃಪಾಕೃಷ್ಣ ಅವ್ರಿಗೂ ನಾನು ಮಾತಾಡಿದೆ, ನೀವೀಗ ಮಾಡಿಬಿಡಿ, ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಈಗ 24-25ರವರೆಗೆ, ಆಮೇಲೆ ಬೇಕಾದ್ರೆ ವಿಸ್ತಾರವಾಗಿ ಒಂದು ಮಾಡೋಣ. ಇದು ಸರಿ ನಾನು ವರದಿ ಕೊಡಬೇಕಾಗಿದೆ ಈ 19ರೊಳಗೆ, ನಾನೇನು ಮಾಡಿದ್ದೀನಿ ಈ ಕ್ಷೇತ್ರದ್ದು ಅಂತ ಹೇಳಿ ನಾನು ವರದಿ ಕೊಡಬೇಕಾಗಿದೆ. ಆದ್ದರಿಂದ ಸಾಂಕೇತಿಕವಾಗಿ ಭಾಳ ವಿಸ್ತಾರವಾಗಿ ಮಾಡೋಕ್ಕಾಗ್ತಿದ್ರು ಕೂಡ ಸಾಂಕೇತಿಕವಾಗಿ ನಾನು ಅದನ್ನು ಮಾಡ್ತೇನೆ. ನಾನು ನಿಮ್ಮಲ್ಲಿ ಒಂದು ವಿನಂತಿ ಏನಂದರೆ, ನಾನು ನಿಮಗೆಲ್ಲರಿಗೂ ಒಂದು ಕಾಪಿ ಕೊಟ್ಟಿದ್ದೇನೆ. ಅದರೊಳಗೆ ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಲೇಖನ ಇದೆ, ನಮ್ಮ ದೇವನೂರು ಮಹಾದೇವ್ ಅವರು ಬರೆದಿರ್ತಕ್ಕಂಥ ಲೇಖನ ಇದೆ. ಅದನ್ನು ನಿಮ್ಮ ಮಾಹಿತಿಗಾಗಿ ನಾನು ಕೊಟ್ಟಿದ್ದೀನಿ. ಅದ್ಭುತವಾದ ಲೇಖನ ಅದನ್ನು ತಾವು ಓದಬೇಕು ಅಂತಕ್ಕಂಥದ್ದು. ಮತ್ತು ಪ್ರಜಾವಾಣಿ ಪೇಪರ್ನ ರಿಪೋರ್ಟರ್ಸು ನಿಮಗೆ ಓದ್ತೀರಿ. ಪ್ರಜಾವಾಣಿ ನೀವೇ ಅಲ್ಲ ನಾರ್ವಿ ಅವರು ಅವರು ಓದ್ತಾರೆ. ಈಗ ಅದರ ಕಾಪಿಯನ್ನು ಕೊಟ್ಟಿದ್ದಾರೆ, ಎಕ್ಸಲೆಂಟಾಗಿ ಬರ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅದು. ಅದಕ್ಕೆ ನಿಮಗೆ ಮಾಧ್ಯಮದ ಮಿತ್ರರಿಗೆ ಒಂದು ಮಾಹಿತಿ ಕೊಡ್ತೇನೆ, ಮತ್ತು ನಮ್ಮ ಲೀಡರ್ಸ್ಗಳಿಗೂ ಕೂಡ ಕರೆಕ್ಟಾಗಿ ಗೊತ್ತಿರಬೇಕು ಯಾವ ಕಾರಣಕ್ಕಾಗಿ ಈಗ ಚುನಾವಣಾ ಕಮಿಷನರ್ ಯಾರು ಆಯ್ಕೆ ಮಾಡೋದು. 52ನೇ ಇಸ್ವಿಯಿಂದ ಪ್ರಧಾನಮಂತ್ರಿ ಮೋದಿ ಬರೋವರೆಗೆ, ಅಮಿತ್ ಶಾ ಗೃಹ ಸಚಿವರು ಆಗೋವರೆಗೆ ಆ ಚುನಾವಣಾ ಆಯೋಗ ಅನ್ನೋದು ಏನಿದೆ ಅದನ್ನು ನಿಯುಕ್ತಿ ಮಾಡತಕ್ಕಂಥ ಅಧಿಕಾರ 4 ಜನರಿಗೆ ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನದಲ್ಲಿ 4 ಜನರಿಗೆ ಅವಕಾಶ ಇತ್ತು. 4 ಜನರು ಕೂತ್ಕೊಂಡು ತೀರ್ಮಾನ ಮಾಡಿ ಅವ್ರನ್ನ ಮಾಡಬೇಕು ಅಂತ. ಯಾರ್ಯಾರು ಅಂತ ಹೇಳಿದ್ರೆ, ಈ ದೇಶದ ಪ್ರಧಾನಮಂತ್ರಿ, ಗೃಹ ಸಚಿವರು, ವಿರೋಧ ಪಕ್ಷದ ನಾಯಕರು ಮತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್, ಇವರು 4 ಜನರಿಗೆ ಕೊಟ್ಟಿದ್ರು. ಅಂದರೆ
BJP ಅವರು ಮಾಡೋ ಕುತಂತ್ರ ಏನು ಅನ್ನೋದನ್ನು ನಾನು ತಮ್ಮ ಎದುರುಗಡೆ ಹೇಳ್ತಕ್ಕಂಥದ್ದು. ಈಗೇನು ಮಾಡಿದ್ದಾರೆ ಅಂದರೆ ಚೀಫ್ ಜಸ್ಟಿಸನ್ನು ಅದರೊಳಗೆ ಬರೆದಿದ್ದಂಗೆ ಮಾಡಿದ್ರು. ಚೀಫ್ ಜಸ್ಟಿಸ್ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸೇರಿರಲ್ಲ, ಇಂಡಿಪೆಂಡೆಂಟ್ ಆಗಿರ್ತಾರೆ, ಅಪೋಸಿಷನ್ನವರು ಇರ್ತಾರೆ. ಏನೇ ತಿದ್ದುಪಡಿ ತರೋದಾದರೂ ಕೂಡ ಈ 4 ಜನ ಕೂತ್ಕೊಂಡು ಯಾರನ್ನು ಮಾಡಬೇಕು ಅಂತ, ಯಾರಿಗೆ ಈ ಜವಾಬ್ದಾರಿ ಕೊಡಬೇಕು ಚುನಾವಣೆ ನಡೆಸೋಕ್ಕೆ ಅನ್ನೋದಕ್ಕೆ ಅವಕಾಶ ಇತ್ತು. ದೇವರಿಂದ ಇವರಿಬ್ಬರು ಅಣ್ಣ ತಮ್ಮ ಬಂದ ಮೇಲೆ ಅದನ್ನು ತಿದ್ದುಪಡಿ ಮಾಡಿ 3 ಜನನ ಮಾಡಿದರು. ವಿರೋಧ ಪಕ್ಷದ ನಾಯಕರು ಮತ್ತು ಹೋಮ್ ಮಿನಿಸ್ಟ್ರು ಮತ್ತು ಪ್ರೈಮ್ ಮಿನಿಸ್ಟ್ರು. ವಿರೋಧ ಪಕ್ಷದ ನಾಯಕರು ಅಲ್ಲಿ ಹೋಗದೆ ಇರೋದೇ ಬೆಟ್ರು. ಏಕೆಂದರೆ ನಮ್ಮ ದೇಶದಲ್ಲಿ ಪ್ರಜಾತಂತ್ರವನ್ನು ನಾವು ಒಪ್ಕೊಂಡವರು. 3 ಇದ್ದರೆ 2 ಒಂದು ಕಡೆ ಇದ್ದರೆ 3ರಲ್ಲಿ ಉಳಿದವ್ರು ಹೋಗೋದು ಒಂದೇ, ಹೋಗದೆ ಇರೋದು ಒಂದೇ. ಏನ್ರಿ ಅದೇ ಅದೇ ಅದು ಕುಡಿದು ಬಂದು ಓಟ್ ಹಾಕಿದ್ರು ಒಂದೇ, ಕುಡಿದ ಬಂದರು ಓಟಿಗೆ ಬೆಲೆ. ಈಗ ತಲೆ ಬಾಡಿಗೆ ಕೊಟ್ಟರು ಒಂದೇ, ಬಾಡಿಗೆ ಕೊಡ್ತಿದ್ರು ಒಂದೇ. ಈಗ ಓಟ್ ಹಾಕಿದ ಮೇಲೆ ನಾನು ಗೆಲ್ತೀನಿ ಅಂತ ಸೋಲ್ತೀನಿ. ಮಂಡೇ ಟೆಸ್ಟ್ ಮಾಡೋಕ್ಕಾಗಲ್ಲ. ಕುಡ್ದು ಹಾಕಿದ್ರು, ಕುಡಿದೇ ಹಾಕಿದ್ರು, ದುಡ್ಡು ತಗೊಂಡು ಹಾಕಿದ್ರು, ದುಡ್ಡು ಜಾತಿ ಮೇಲೆ ಹಾಕಿದ್ರು, ನಮಗೆ ಗೊತ್ತಾಗಲ್ಲ. ಬಟ್ ಮೆಜಾರಿಟಿ ಆಧಾರದ ಮೇಲೆ ಏನಾಗುತ್ತೆ ಅಂದರೆ ಅದು ಹೋಗದೇ ಇರೋದು ಬೇಕು ಅಂತಕ್ಕಂಥ ರೀತಿಯಲ್ಲಿ ಇದ್ದಾರೆ. ಇದು ಅದು. ಮತ್ತು ಇನ್ನೊಂದಿದೆ, ನೀವು ಬರೀಬೇಕಾದಂಥ ಪ್ರಮುಖ ಅಂಶ, ಇಡೀ ಪ್ರಪಂಚದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ದೇಶದ ನೆಲದ ಕಾನೂನು ಅಂತಿರುತ್ತೆ. ಯಾರೇ ತಪ್ಪು ಮಾಡಲಿ, ಯಾರೇ ಕೊಲೆ ಮಾಡಲಿ, ಯಾರೇ ಭ್ರಷ್ಟಾಚಾರ ಮಾಡಲಿ, ಅವನಿಗೆ ಪನಿಷ್ಮೆಂಟ್ ಉಂಟು. ಅವನಿಗೆ ಪನಿಷ್ಮೆಂಟ್ ಕೊಡೋದಕ್ಕೆ ಇಡೀ ಪ್ರಪಂಚದಲ್ಲೇ, ಅದು ರಾಜರ ಆಡಳಿತದಲ್ಲೂ ಉಂಟು, ಸರ್ಕಾರಿ ಯಾರ್ಯಾವ ಸರ್ಕಾರ ಇದೆ ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದೆ ಎಲ್ಲ ಸರ್ಕಾರಗಳಿಗೂ ಅದರೊಳಗೆ ಉಂಟು. ಯಾರು ತಪ್ಪು ಮಾಡಿದ್ರೆ ನೀವು ಪನಿಷ್ಮೆಂಟ್ ಆಗೋದು. ಪ್ರೈಮ್ ಮಿನಿಸ್ಟರ್ ಮಾಡೋದು ಉಂಟು. ಆದರೆ ಈ ದೇಶದಲ್ಲಿ ಒಂದು ಹೊಸ ಕಾನೂನು ತಂದಿದ್ದಾರೆ ಇವರಿಬ್ಬರು ಅಣ್ಣ ತಮ್ಮ ಸೇರಿ ಮತ್ತು BJPಯವರು. ಏನಂತ ಹೇಳಿದ್ರೆ, ಚುನಾವಣಾ ಆಯೋಗದವರು ಏನೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಪನಿಷ್ಮೆಂಟ್ ಕೊಡೋಂಗಿಲ್ಲ. ಈಗ ನಾಳೆ ಜ್ಞಾನೇಶ್ ಕುಮಾರ ಅವ್ರೇನಾದ್ರು ಈ ಚುನಾವಣೆ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಅದರೊಳಗೆ ಇಲ್ಲ. ಹಿ ಕೆನಾಟ್ ಬಿ ಪನಿಷ್ಡ್. ಏನಾದ್ರು ಉಂಟಾ ಇದು? ದೇಶನ ಇದು? ಈಗ ನಾಳೆ ಯಾರೋ ಒಬ್ಬ ಚುನಾವಣೆಗೆ ಸಂಬಂಧಪಟ್ಟ ಪ್ರಕ್ರಿಯೆಯಲ್ಲಿ ಏನೋ ಒಂದು ಅಪರಾಧ ಮಾಡ್ದ, ಅವನಿಗೆ ಪನಿಷ್ಮೆಂಟೇ ಕೊಡೋಂಗಿಲ್ಲ ಅಂತಕ್ಕಂಥ ಒಂದು ಕಾನೂನು ಕಾಯ್ದೆಯನ್ನು ತರಲಿದೆಯಲ್ಲ. ಈಗ ಏನಂತ ಹೇಳ್ತೀನಿ ಬಗ್ಗೆ, ಶ್ರೀಕೃಷ್ಣನ ಬಗ್ಗೆ ಮಾತಾಡ್ತಾರೆ. ಯಾವುದೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಪನಿಷ್ಮೆಂಟ್ ಇಲ್ಲ ಅಂತಕ್ಕಂಥ ವ್ಯವಹಾರ ಇದೆಯಲ್ಲ, ಇದನ್ನು ಈ ದೇಶದ ಜನ ಒಪ್ಕೋಬೇಕಾ? ಇದನ್ನು ಯಾವ ಧರ್ಮಸೂತ್ರ ಒಪ್ಪುತ್ತೆ? ಹಿಂದೂ ಧರ್ಮ ನಾನು ಓದ್ಕೊಂಡಿದ್ದೀನಿ. ನಾನು ಹಿಂದೂ ಧರ್ಮಕ್ಕೆ ಸೇರಿದೆ. ಹಿಂದೂ ಧರ್ಮದಲ್ಲೇ ನಾನು ವೇದ ಉಪನಿಷತ್ತನ್ನು ಒಂದು ಪ್ಲೈನ್ ರೀಡಿಂಗಲ್ಲಿ ನನ್ನ ಹತ್ರ ಇದೆ. ಅಲ್ಲೂ ಈ ರೀತಿ ಇಲ್ಲ. ಏನು ತಪ್ಪು ಮಾಡಿದ್ರು ರಕ್ಷಣೆ ಕೊಡ್ತಕ್ಕಂಥದ್ದಿಲ್ಲ. ನನಗೆ ಅರ್ಥ ಆಗದೇ ಇರೋವಂಥ ಒಂದು ಇದನ್ನು ಮಾಡಿದ್ದಾರೆ. ಇವ್ರನ್ನ ಒಪ್ಕೋಬೇಕಂತ, ಇದನ್ನು ತಮ್ಮ ಮೂಲಕ ಈ ರಾಜ್ಯದ ಜನರಿಗೆ, ಈ ಕ್ಷೇತ್ರದ ಜನರಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು. ಈ ಮೀಟಿಂಗ್ ಪ್ರೆಸ್ ಮೀಟಿಂಗ್ ಕರೆದ ಇದು ಬಹಳ ಪ್ರಮುಖವಾಗಿ. ಈಗೇನಾಗುತ್ತೆ ಅಂದರೆ, ನಾವು ಹೊಸದಾಗಿ ಅದನ್ನು ಮಾಡದೇ ಇದ್ದರೆ ಅದನ್ನು ನಾವು ಜನರಿಗೆ ತಲುಪಿಸ್ತಾ ಇದ್ದೆ. ನಮ್ಮದೇನಂತ ಹೇಳಿದ್ರೆ, ಇವರು ಈ ಪ್ರಕ್ರಿಯೆ ಮುಗಿಯೋಕ್ಕೆ 1 ವರ್ಷ ತಗೊಳ್ಳಿ. ಇಲ್ಲಿವರೆಗೆ ಯಾರ್ಯಾರು ವೋಟ್ ಮಾಡ್ತಿದ್ರೋ ಮಾಡಲಿ, ಅಲ್ಪ ಸ್ವಲ್ಪ ಬದಲಾವಣೆ ಮಾಡಲಿ, ಅರ್ಜಿ ಕೊಡಲಿ. ಮುಂದಿನ ಚುನಾವಣೆಗೆ ಆಗೋರೊಳಗೆ ನೀವು ಒಂದು 5 ತಿಂಗಳು 6 ತಿಂಗಳು ಕೊಡಲಿ. 3 ತಿಂಗಳು ಆದಮೇಲೆ ಮತ್ತೆ 3 ತಿಂಗಳು ಎಕ್ಸ್ಟೆಂಡ್ ಮಾಡಲಿ. ಅಂದರೆ ಮತದಾರರು ಹೊರಗೆ ಹೋಗೋದೇ ಇವ್ರ ಉದ್ದೇಶನ. ಖಾತೆ ಬದಲಾವಣೆಗೆ, RTC ಬದಲಾವಣೆಗೆ 10 ವರ್ಷ ನಾವು ಓಡಾಡ್ತೀವಿ. ಮತದಾರ ಪಟ್ಟಿಗೆ ಒಂದು 4 ತಿಂಗಳು 6 ತಿಂಗಳು ಈ ದೇಶವನ್ನು, ಈ ದೇಶದ ಜನರನ್ನ ಆಡಳಿತ ಮಾಡ್ತೋದಕ್ಕೆ ಆರಿಸುವಂಥ ಕ್ರಿಯೆ ಅದು. ಈ ದೇಶದಲ್ಲಿ ನಮ್ಮ ಜನಪ್ರತಿನಿಧಿ ಯಾರಾಗಬೇಕು ಅನ್ನೋ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳೋದನ್ನು, ನಿಮ್ಮ ಹಕ್ಕನ್ನು ನೀವು ಕಸ್ಕೊಂಡು ಹೋಗೋದು ಅಂತಂದರೆ ಪ್ರಜಾಪ್ರಭುತ್ವಕ್ಕೆ ಏನು ಬೆಲೆ ಉಳಿತು? ನನಗೆ ಅರ್ಥ ಆಗ್ತಿಲ್ಲ. ಪ್ರಜಾಪ್ರಭುತ್ವ ಅಂದರೆ ಏನು? ಬಹುಮತ. ಆದರೆ ನಾನು ನಿಮ್ಗೆ ಕೇಳ್ತಕ್ಕಂಥದ್ದು, ಇಲ್ಲಿ RSSನ ಪ್ರತಿನಿಧಿದವರು ಇರ್ಬೋದು, ಈಗ BJPಯನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂಥವ್ರು ಇರ್ಬೋದು. ನನಗೊಂದು
ಪ್ರಮುಖವಾಗಿ ಹಿಂದೂ ಧರ್ಮದ ಬಗ್ಗೆ ನನಗೆ ಕಾಳಜಿ ಇದೆ. ನಾನು ಹಿಂದೂ ಧರ್ಮದಲ್ಲಿ ಇರೋನು, ಹಿಂದೂ ಧರ್ಮದಲ್ಲೇ ನಾನು ಸಾಯೋನು. ನನಗೆ ಈ ಧರ್ಮ ಬಿಟ್ಟು ಹೋಗೋ ಯೋಚನೆ ಇಲ್ಲ. ಆದರೆ ನಾನು BJPಯವರು ಪ್ರತಿಪಾದನೆ ಮಾಡ್ತಕ್ಕಂಥ ಸಿದ್ಧಾಂತದಲ್ಲಿ ನನಗೆ ಪೂರ್ಣ ವಿರೋಧ ಇದೆ. ಪೂರ್ಣ ವಿರೋಧ ಅಂತ ಹೇಳಿದರೆ ಚೂರು ಮೊಬೈಲ್ ಆಫ್ ಮಾಡಿ ನಂದೇನಂತ ಹೇಳಿದರೆ, ನನ್ನ ಇದಂದರೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಈಗ RSS ಅಲ್ಲಿ ಮೋಹನ್ ಭಗವತ್ ಎಲೆಕ್ಷನಲ್ಲಿ ಗೆದ್ದಿದ್ದ, ಅವ್ರ ಸಂಘಟನೆಯಲ್ಲೇ ಹೇಳೋದು ಹೊರಗಡೆ ಅಲ್ಲ, RSS ಅಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದ ನೇಮಕಾತಿ. ಈಗ ಇಲ್ಲಿ RSS ಇದೆ ಪರ್ಸನಲ್. ಯಾವ ಚುನಾವಣೆ ನೋಡಿದ್ದೀರಿ ನೀವು? ಇಲ್ಲಿ ಸಂಘದಲ್ಲಿ ಪ್ರಾಂತವಾರು ಸಂಘಟನೆಯ ಮುಖ್ಯಸ್ಥರಿದ್ದಾರೆ. ಯಾವ್ದಾದ್ರು ಚುನಾವಣೆ ನಡೆದಿದೆಯಾ? ಅವ್ರು ಪ್ರಜಾಪ್ರಭುತ್ವದ ಬಗ್ಗೆ ಏನು ಮಾತಾಡ್ತಾರೆ? ಅವ್ರು ಹೇಳ್ದಂಗೆ ನಾವು ಇರ್ತೀವಿ ಅಂತ ಇವ್ರು ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಾನು ನಿಮ್ಗೇನಾದ್ರು ಹೇಳಬೇಕಾದ್ರೆ ನನ್ನ ಗುಣ ಏನು ಅನ್ನೋದು ಬೇಕಲ್ಲ. ನಾನೇನು ಈಗ ನನ್ನ ಗುಣ ಏನು ಅನ್ನೋದು ಬೇಕಲ್ಲ. ಚುನಾವಣೆನೇ ಇಲ್ಲದೆ ಇರೋ ಸಂಘಟನೆ ಪ್ರಜಾಪ್ರಭುತ್ವದ ಬಗ್ಗೆ ವಿವೇಕ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಹೋಗುತ್ತೆ? ಎಷ್ಟು ಮಟ್ಟಿಗೆ ನಾವು ಮಹಿಳಾ ಮೀಸಲಾತಿ ಪರ ಇದ್ದೀವಿ, ನೀವು ಅದಂತಾನೆ ನಾವು ಓಟ್ ಹಾಕ್ತೀವಿ. ಕಾಂಗ್ರೆಸ್ಸಿಂದ ನಿರ್ಧಾರ ಅದು ಪರ ಇದ್ದೀವಿ. ನಾವು ಪುನರ್ವಿಂಗಡಣೆ ಏನಿದೆ ಅದರ ವಿರುದ್ಧ ಇದ್ದೀವಿ. ಅದು ಯಾತಕ್ಕೆ ವಿರುದ್ಧ ಇದ್ದೀವಿ ಅಂದರೆ, ಈಗ ಸೆನ್ಸಸ್ ನಡೀತಾ ಇದೆ, ಸೆನ್ಸಸ್ಸಿಗೆ ಆದೇಶ ಇದೆ. ಸೆನ್ಸಸ್ಸಿಗೆ ಆದೇಶ ಇದ್ದಾಗ ಜಾತಿವಾರು ಸಾಮಾಜಿಕ ಅಸಮಾನತೆ ಬಗ್ಗೆ ಎಷ್ಟು ಜಾತಿ ಇದೆ, ಎಷ್ಟು ಧರ್ಮ ಇದೆ ಈ ದೇಶದಲ್ಲಿ. ಈಗ ನಿಮಗೆ ತಿಂಗಳಿಗೆ ಒಂದು 5 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಅಂದರೆ ನಿಮ್ಮ ತಿಂಗಳ ವೆಚ್ಚವನ್ನು ನೀವು ಬರೀತೀರಿ. ಎಷ್ಟು ಬರುತ್ತೆ? 50,000 ರೂಪಾಯಿ ಇದ್ದರೆ ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತಕ್ಕಂಥದ್ದು ಒಂದು ವರ್ಷದ ಆದಾಯವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೀವು ಖರ್ಚು ಮಾಡ್ತೀರಿ. ಎಕ್ಸ್ಟ್ರಾ ಮಾಡೋಕ್ಕೆ ಹೋದ್ರೆ ಮತ್ತೆ ಸಾಲ ಮಾಡಬೇಕಾಗತ್ತೆ, ಖರ್ಚು ಮಾಡ್ತೀರಿ. ಈ ದೇಶದ ಹೇಗೆ? ದೇಶದ ಜನಸಂಖ್ಯೆ ಎಷ್ಟಿದ್ದಾರೆ, ಬಡವರು ಎಷ್ಟು ಜನ ಇದ್ದಾರೆ, ಶ್ರೀಮಂತರು ಎಷ್ಟು ಜನ ಇದ್ದಾರೆ, ತುಳಿತಕ್ಕೊಳಗಾಗಿ ಜನ ಎಷ್ಟಿದ್ದಾರೆ, ಅವ್ರನ್ನ ಅಳತೆ ಮಾಡದಿದ್ರೆ ಎಲ್ಲರಿಗೂ ಒಂದೇ ನ್ಯಾಯ ಕೊಡೋದು ಹೇಗೆ? ಎಲ್ಲರಿಗೂ ಒಂದೇ ನ್ಯಾಯ ಕೊಡೋಕ್ಕಾಗಲ್ಲ. ಈಗ ಒಂದು ಕುಟುಂಬದಲ್ಲಿ 10 ಜನ ಮಕ್ಕಳಿದ್ದಾರೆ, ತಂದೆ ತಾಯಿಗೆ ಒಬ್ಬರಿಗೆ ಕಣ್ಣು ಇಲ್ಲ, ಕಾಲು ಇಲ್ಲ. ತಂದೆ ತಾಯಿ ಏನು ಮಾಡ್ತಾರೆ? ಆ ಉಳಿದ 9 ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆ ಕಣ್ಣು ಇಲ್ಲದೆ ಇರೋ ಮಗು, ಕಾಲು ಇಲ್ಲದೆ ಇರೋ ಮಗುಗೆ ಜೀವನ ಪರ್ಯಂತ ನೋಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಅವ್ರು ನಮ್ಮ ನಂತರ ಇವನ ಕತೆ ಏನೋ, ಇವರೆಲ್ಲ ಹೊಡೆತಾರೆ ನೋಡ್ಕೋತಾರೋ ಏನೋ ಅನ್ನೋ ಭಾವನೆ ಇರುತ್ತೆ. ಅದೇ ರೀತಿ ಯಾರು ಬಡವರಿದ್ದಾರೆ, ಯಾರು ಸಶಕ್ತರು ಅಲ್ಲದೇ ಇದ್ದವರಿದ್ದಾರೆ, ಅವರಿಗೆ ಜಾಸ್ತಿ ಅವಕಾಶವನ್ನು ಈ ಸಮಾಜದಲ್ಲಿ ಕೊಡಬೇಕಾಗುತ್ತೆ. ಒಂದು ಸಮಾಜದಲ್ಲಿ ಈಗ ನಮ್ಮ ಸಾಲೂರಲ್ಲಿ 3 ಕುಟುಂಬ ಇರೋದು, ಮುಸ್ಲಿಮ್ಸು 3 ಕುಟುಂಬ ಇರೋದು. ಮೆಜಾರಿಟಿ ಇದ್ದವರೆಲ್ಲ ಸೇರಿ ತೆಗೆದೇ ಬಿಡೋದ? ಹಾಗಾದ್ರೆ ಅವ್ರಿಗೆ ಅವಕಾಶ ಬೇಡವಾ? ಅವಾಗ ಬಹುಸಂಖ್ಯಾತರು ಸಣ್ಣ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಮುದಾಯದವ್ರನ್ನ ಮೇಲೆತ್ತಕ್ಕಂಥ ನಮ್ಮ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ರಿಸರ್ವೇಷನ್ 51ನೇ ಇಸವಿಯಿಂದ 2011 ಮಾರ್ಚ್ 31ರವರೆಗೆ ಸೆನ್ಸಸ್ ಆಗಿದೆ. ಆಮೇಲೆ ಸೆನ್ಸಸ್ ಮಾಡಿಲ್ಲ ಮೋದಿ ಸರ್ಕಾರದವರು. ಈ ಹೊಸ ಸೆನ್ಸಸ್ ಮಾಡಬೇಕು. ಹೊಸ ಸೆನ್ಸಸ್ 10 ವರ್ಷಕ್ಕೆ 21ಕ್ಕೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಈ ಹೊಸ ಸೆನ್ಸಸ್ ಮಾಡುವಾಗ ಸೆನ್ಸಸ್ ಯಾತಕ್ಕೆ ಅಂತ ಹೇಳಿದ್ರೆ, ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಅಂತ ಆಧಾರದ ಮೇಲೆ ಸ್ಕೀಮ್ಗಳನ್ನು ಘೋಷಣೆ ಮಾಡಬೇಕು ಅಲ್ವಾ? ಸ್ಕೀಮ್ಗಳನ್ನು ಈಗ ಅಂದಾಜಲ್ಲಿ ಮಾಡೋಕ್ಕಾಗತ್ತಾ? ಈಗ ನೀವು ಒಂದು 10 ಎಕರೆ ತೋಟ ಇದ್ದರೆ ವರ್ಷದಲ್ಲಿ ಎಷ್ಟು ಸರಿ ನಾವು 2 ವರ್ಷಕ್ಕೆ ಒಂದ್ಸರಿ ನಾವು ಬೇಸಾಯ ಮಾಡೋದಾದ್ರೆ ಈ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ, ಮುಂದಿನ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಡಿವೈಡ್ ಮಾಡಿ ಹಾಕ್ತೀವಿ. 3 ವರ್ಷಕ್ಕೆ ಮಾಡೋರು 3 ಭಾಗ ಮಾಡ್ಕೊತಾರೆ. ಯೋಜನೆಗಳನ್ನ ಹಾಗೆ ಅಲ್ವಾ? ಈ ದೇಶ ಆಡಳಿತ ಮಾಡ್ತಿದ್ರೆ ಏನು ಮಾಡ್ತಿದ್ದಾರೆ ಇವರು? ಸೆನ್ಸಸ್ ಇಲ್ಲದೇನೆ ಜನಸಂಖ್ಯೆ ಎಷ್ಟು ಜನ ಬಡವರು ಇದ್ದಾರೆ, ಎಷ್ಟು ಜನ ಉದ್ಯೋಗಗಳಿದ್ದಾರೆ, ಎಷ್ಟು ಜನ ನಿರುದ್ಯೋಗಗಳಿದ್ದಾರೆ ಅನ್ನೋದನ್ನ ಅರ್ಥನೇ ಮಾಡ್ಕೊಳ್ತಿದ್ದಾರೆ. ಸಂಖ್ಯೆಗಳೇ ಇಲ್ದಿದ್ರೆ ಇವ್ರು ಏನನ್ನು ಕಂಡುಹಿಡಿಯೋದು? ಇವ್ರು ದೇಶ ಆಡೋಕೆ ಬಂದಾರಲ್ಲ, ನುಂಗಕ್ಕೆ ಬಂದವರು ಇವರು. ಜಾತಿ ಧರ್ಮದ ಆಧಾರದ ಮೇಲೆ ಇವರು ಯೋಚನೆ ಮಾಡ್ಕೊಳ್ತಕ್ಕಂಥವ್ರು. ಅದರಿಂದ ಇದನ್ನು ತಾವು ಪರಿಗಣನೆ ತಗೋಬೇಕು. ಇದು ಯಾತಕ್ಕೆ ಸೆನ್ಸಸ್ ಮಾಡೋದು ಅಂತೇಳಿ ಈ ಕಾರಣಕ್ಕಾಗಿ. ಸೆನ್ಸಸ್ ಮಾಡೋದು ಯಾವುದೇ ಕಾರಣಕ್ಕಾದರೂ ಕೂಡ ಯಾರೇ ಆಗಲಿ, ಒಬ್ಬ ನೌಕರ ಸಾರ್ವಜನಿಕರಿಗೆ ಸಂಬಳ ತಗೊಳೋನಿದ್ರೆ ಒಂದು ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ಅಂತ ಗೊತ್ತಾಗಲ್ಲ. ಮನೆಗೆ ಏನು ಖರ್ಚು ಬೇಕು ಮೊದಲು ತಗೊಂಡು ಹೆಂಡತಿ ಕೈಯಲ್ಲಿ ಕೊಡ್ತಾನೆ. ಮನೆತಿ ಇದ್ರದ್ದೆಲ್ಲ ನೀನು ಖರ್ಚು ನೋಡ್ಕೊ, ಎಲೆಕ್ಟ್ರಿಕ್ ಬಿಲ್ಲು, ದಿನಸಿ ಹೇಗಿದ್ದು ಇದರದ್ದೆಲ್ಲ ನೀನು ನೋಡ್ಕೊ ಅಂತ ಹೇಳ್ತಾನೆ. ಉಳಿದಿದ್ದು ಎಷ್ಟು ಬರುತ್ತೆ ಅಂತ. ನಾಳೆ ಬಟ್ಟೆ ಗಿಟ್ಟೆ ಬೇಕಾದರೆ ಎಷ್ಟಕ್ಕೆ ಅಂತ
ಯೋಚನೆ ಮಾಡ್ತಾರೆ. ಭವಿಷ್ಯದ ನಿಧಿಗೆ ಅಂತ ಒಂದಷ್ಟು ಹಣ ಹಾಕ್ತಾರೆ. ಇದೆಲ್ಲ ಹಾಕೋದು ಯಾವ ಆಧಾರದ ಮೇಲೆ? ನಮ್ಮ ಆದಾಯದ ಆಧಾರದ ಮೇಲೆ. ಈ ದೇಶದಲ್ಲಿ ಪ್ರತಿ ಕುಟುಂಬದ ಆದಾಯ ಎಷ್ಟಿದೆ ಅಂತ ನಮ್ಮದು ಕೇಂದ್ರ ಸರ್ಕಾರಕ್ಕೆ ಅಂದಾಜಿನಲ್ಲಿ ಒಂದು 10% ವ್ಯತ್ಯಾಸ ಇರಲಿ, ಮಿನಿಮಮ್ ಬೇಕಲ್ಲ. ಅದು ಸೆನ್ಸಸ್ಸೇ ಬೇಡ ಅಂತ ಕೂತಿದ್ರಲ್ಲ ಇವರು BJP ಅವರು. ನಿಮಗೆ ಸರಿ ಅಂತ ಅನ್ಸುತ್ತಾ? ಸೆನ್ಸಸ್ ಮಾಡೋದು ಒಳ್ಳೇದಾ ಬೇಡ? ರಾಹುಲ್ ಗಾಂಧಿ